ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪಾಟ್ ನೋಡ್ತಿದ್ದೆ ಗೊತ್ತಾಗುತ್ತೆ ತಾನೇ ನಿಮಗೆ ನಾನು ಎಲ್ಲಿದ್ದೀನಿ ಅಂತ. ಹಳ್ಳಿ ಮನೆ ಫಾಲ್ಸಲ್ಲಿದ್ದೀನಿ. ಇದು ಹೊರನಾಡಿಂದ ಒಂದು 5-6 ಕಿಲೋಮೀಟ್ರ್ ಒಳಗಡೆ ಸಿಗುತ್ತೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಹೊರನಾಡಿಗೆ ಯಾರೆಲ್ಲ ಹೋಗ್ತೀರಾ ಅವರು ಈ ಪ್ಲೇಸ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ. ಸಣ್ಣದಾಗಿ ಜರಿ ಇದೆ, ಹಾಗೆ ಮೇಲ್ಗಡೆ ಚಿಕ್ಕ ಗುಡಿ ಇದೆ. ಗುಡಿಗೆಲ್ಲ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು. ಸೊ ಜರಿ ಹತ್ರ ನೀರಲ್ಲಿ ಸ್ವಲ್ಪ ಆಟಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ನೀರು ತುಂಬ ತಣ್ಣಗಿತ್ತು, ಕೋಲ್ಡಾಗಿತ್ತು. ಅಲ್ಲಿ ಹೊರನಾಡಿಗೆ ಹೋದವರು ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಹೇಳ್ತಾ ವಿಡಿಯೋನ ಮುಂದೆ ನೋಡೋಣ ಬನ್ನಿ. ಇದು ಎಂಟ್ರೆನ್ಸು, ಬಟ್ ನಾವು ಹೋಗುವ ದಿನ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತು. ಅಲ್ಲಿ ಮರ ಎಲ್ಲ ಬೀಳಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಬಿಡ್ತೀರಾ, ನೀವೇನಾದರೂ ನೆಕ್ಸ್ಟ್ ಹೋಗ್ಬೇಕಾದ್ರೆ ಇಲ್ಲಾಸಿ ಹೋಗಿ. ಇಲ್ಲಿ ಕ್ಲೋಸ್ ಆಗಿರಲ್ಲ, ಓಪನ್ ಆಗಿರುತ್ತೆ. ಆವಾಗ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದೋಗಿರುತ್ತಲ್ಲ, ಸೊ ಓಪನ್ ಇರುತ್ತೆ. ನಾವೇನು ಮಾಡಿದ್ವಿ, ಅವ್ರು ಹೇಳಿದ್ರು ಇಲ್ಲಿ ತೋಟದಲ್ಲಾಸಿ ಹೋಗಿ ಇವಾಗ ಅಲ್ಲಿ ನೋಡಿ ಚೆನ್ನಾಗಿದೆ ಅಂತ ಅಂದರು. ನಾವು ತೋಟದಲ್ಲಾಸಿ ಹೋದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಈ ಹಸಿರು ನೋಡಿಬಿಟ್ರೆ ನನಗೆ ಕುಣಿಬೇಕು ಅನಿಸುತ್ತೆ, ಅಷ್ಟು ಆಸೆ ನನಗೆ ಮಲೆನಾಡು ಅಂದರೆ. ಏನು ಮಾಡೋದು, ಅಲ್ಲಿರೋಕ್ಕಾಗಲ್ಲ ಅಷ್ಟೇ. ಇರೋಕ್ಕೆ ನನಗೆ ಅದೃಷ್ಟ ಇಲ್ಲ ಅಷ್ಟೇ ಅಂತ ಹೇಳ್ಬೋದು. ಯಾರೆಲ್ಲ ಹಳ್ಳಿ ಮನೆ ಫಾಲ್ಸ್ ನೋಡಿದ್ದೀರಾ ಒಂದು ಕಮೆಂಟ್ ಮಾಡಿ ಆಯಿತಾ. ನೋಡಿ, ಇದೇ ಹಳ್ಳಿ ಮನೆ ಫಾಲ್ಸು. ಲಾಸ್ಟ್ ಟೈಮ್ ಹೋದಾಗ ತುಂಬ ಜೋರಾಗಿ ನೀರು ಬರ್ತಾಯಿತ್ತು. ತುಂಬ ಜೋರಾಗಲ್ಲ, ಸ್ವಲ್ಪ ಜೋರಾಗಿ ನೀರು ಬರ್ತಾಯಿತ್ತು, ಕಾಣಿಸ್ತಿತ್ತು. ಬಟ್ ಈ ಸರಿ ನೀರು ಬರ್ತಾಯಿದೆ. ಆ್ಯಕ್ಚುಲಿ ಅದು ಕ್ಯಾಮ್ರಾಗೆ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ. ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾಯಿಲ್ಲ. ಲಾಸ್ಟ್ ಟೈಮ್ದು ಕ್ಲಿಪ್ ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ. ಅಲ್ಲಿ ಫಾಲ್ಸ್ ಹತ್ರ ಹೋಗಬೇಕು ಅಂದರೆ ಇಲ್ಲಿ ಹತ್ಬಿಟ್ಟು ಹೋಗಬೇಕು. ಆ ಥರ ಎಲ್ಲ ನೀಟಾಗಿ ಮಾಡ್ತಿದ್ದಾರೆ. ಮೊದಲು ಇಷ್ಟು ನೀಟಾಗಿ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕಷ್ಟಪಡಬೇಕಾಗಿತ್ತು. ಈಗ ಈ ಥರ ಮಾಡ್ತಾಯಿದ್ದಾರೆ, ಆರಾಮಾಗಿ ಹತ್ತಿ ಹೋಗಿ ಇಳಿಯೋ ಥರ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಹಾಗಾಗಿ ಅಲ್ಲಿ ಎಂಟ್ರೆನ್ಸಲ್ಲಿ ಬಿಟ್ಟಿಲ್ಲ. ನೀರು ಮಾತ್ರ ಹೇಗೆ ಕೋಲ್ಡಾಗಿತ್ತು, ಆಮೇಲೆ ಎಷ್ಟು ಸ್ವೀಟಾಗಿತ್ತು ಅಂದರೆ ನಾವು ಬಾಟ್ಲಲ್ಲಿ ತುಂಬಿಕೊಂಡು ಕುಡಿದ್ವಿ. ಅಷ್ಟು ಚೆನ್ನಾಗಿತ್ತು. ಅದು ಒಳ್ಳೆ ನೀರೇ, ಕುಡಿಯೋ ನೀರೇ ಅದು. ನಾನಂತೂ ಸ್ವಲ್ಪ ಹೊತ್ತು ಅವಾಗಿಂದ ದೇವಸ್ಥಾನದಿಂದ ಬಂದಿದ್ದೆ, ಆದ್ರೂ ನಾನು ನೀರು ನೋಡಿ ಆಸೆಯಾಗಿ ನೀರಲ್ಲಿ ಆಟ ಆಡ್ಬಿಟ್ಟು ಬಂದೆ. ಹಾಗೆ ಅಲ್ಲೊಂದು ಮೆಣಸಿನ ಗಿಡ ಇತ್ತು, ಅದಕ್ಕೆ ಒಂದು ಬೋರ್ಡ್ ಹಾಕಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಲೈನ್ಸು. ನಾನು ಹಳ್ಳಿ ಮನೆಯ ಕಾಳು ಮೆಣಸಿನ ಗಿಡ, ನನ್ನನ್ನು ಯಾರೂ ಕಿತ್ಕೊಂಡು ಹೋಗಬೇಡಿ, ಯಾಕಂದರೆ ನಮ್ಮ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇರ್ತಾರೆ, ನಾನು ಇಲ್ಲೇ ಇರಬೇಕು ಅಂತ. ಇದರ ಅರ್ಥ ಯಾರೇ ಆಗಲಿ ಏನಾದರೂ ನೋಡೋದು ಸಾಕು ಅದು ಕಿತ್ಕೊಬಿಡ್ಬೇಕು, ಅದು ನಮ್ದಾಗಿಸ್ಕೋಬೇಕು ಅಂತ ಅಂದ್ಕೋಬೇಡಿ. ಅದಕ್ಕೆ ಅದರದೇ ಆದ ಜಾಗ, ಅದರದ್ದೇ ಆದ ವಾತಾವರಣ ಬೇಕಾಗಿರುತ್ತೆ. ಸೊ ಕಿತ್ಕೊಂಡು ಹೋಗಬೇಡಿ. ಇದ್ರ ಉದ್ದೇಶ ಅದೇ. ಸುಮ್ಮನೆ ಅಲ್ಲಿ ಬರೋರೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಕೈಗೆ ಈಸಿಯಾಗಿ ಸಿಕ್ಕುತ್ತೆ ಅಂತ ಕಿತ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೆ ಅದರದೇ ಆದ ಮಹತ್ವ ಇರುತ್ತೆ. ಅವರು ಕಷ್ಟಪಟ್ಟು ಬೆಳೆಸಿರ್ತಾರೆ. ಕೇಳ್ದೇನೆ ದೂರದಿಂದ ನೋಡಿ ಖುಷಿ ಪಡಿ. ಹಾಗೆ ಹಸಿರು ನೋಡಿದ್ರೆ ಒಂದು ಹಾಡು ಜ್ಞಾಪಕಕ್ಕೆ ಬರುತ್ತೆ, ಹೇಳ್ತೀನಿ. ಹಾಗೆ ಯಾರೆಲ್ಲ ಹಳ್ಳಿ ಮನೆ ಫಾಲ್ಸ್ನ ನೋಡಿಲ್ಲ, ಹೋಗಿ ನೋಡೋದನ್ನು ಮರಿಬೇಡಿ. ಹೊರನಾಡಿಗೆ ಹೋದಾಗ ಈ ಪ್ಲೇಸ್ನ ಕವರ್ ಮಾಡ್ಕೊಂಡು ಬನ್ನಿ. ನೀವು ನೆಕ್ಸ್ಟ್ ಹೋಗೋಷ್ಟೊತ್ತಿಗೆ ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಕ್ಲಿಯರಾಗಿ, ಫಾಲ್ಸಲ್ಲಿ ನೀರು ಕೂಡ ಜಾಸ್ತಿ ಆಗಿರುತ್ತೆ. ಇನ್ನೂ ಏನಾದರೂ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಕೂಡ ಆಗಿರುತ್ತೆ. ಹೊರನಾಡು ಕಡೆ ಹೋದವರು ಈ ಫಾಲ್ಸ್ನ ಕೂಡ ನೋಡಿ, ಹಾಗೆ ನೋಡಿರೋರು ನೋಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದ್ರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬರೀ ವಿಡಿಯೋ ನೋಡೋದಲ್ಲ, ಲೈಕು ಕಮೆಂಟು ಹೈಪು ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.